ನಮಸ್ಕಾರ ಎಲ್ರಿಗೂ ಕೂಡ. ಮೊದಲನೇದಾಗಿ ಎಲ್ಲ ನಮ್ಮ ಎಕ್ಸೆಲ್ ಸಂಸ್ಥೆಯ ವಿದ್ಯಾಭಿಮಾನಿಗಳಿಗೆ ಮೊದಲನೇದಾಗಿ ನಾನು ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಎಕ್ಸೆಲ್ PU ಕಾಲೇಜ್ ಅಂತ ಹೇಳುವಂಥದ್ದು ನಾವು 2021ರಲ್ಲಿ ನಮಗೆ SS0351 ಎಕ್ಸೆಲ್ PU ಕಾಲೇಜ್ ಗುರಾಯನ್ಕೆರೆ ಕುವೈಟ್ ಅಂತ ಹೇಳುವಲ್ಲಿ ನಮಗೆ ಸರ್ಕಾರದಿಂದ ಮಾನ್ಯತೆಯನ್ನು ಸಿಕ್ಕಿರುವಂಥದ್ದು ನಮಗೆ. ಆಮೇಲೆ ನಮ್ಮಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಯಿತು, ಬ್ಯಾಚ್ಗಳು ಕೂಡ ಜಾಸ್ತಿ ಆಗ್ತಾ ಬಂತು. ಒಂದು ಎಕ್ಸ್ಟ್ರಾ ಬ್ಯಾಚ್ಗಳು ನಮಗೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದಾಗ ಒಂದು ಎಕ್ಸ್ಟ್ರಾ ಒಂದು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಾಗ ನಮ್ಗೆ ಒಂದು ಎಕ್ಸ್ಟ್ರಾ PU ಕಾಲೇಜ್ ಪರ್ಮಿಷನ್ಗಳು ಇರಲಿ ಅಂತ ಹೇಳುವ ನಿಟ್ಟಿನಲ್ಲಿ ಒಂದೆರಡು ಎಕ್ಸ್ಟ್ರಾ PU ಕಾಲೇಜುಗಳಿಗೆ ನಾವು ಪರ್ಮಿಷನ್ ಅಪ್ಲೈ ಮಾಡಿದ್ವಿ. ಅವಾಗ ಸರ್ಕಾರದವರು ಹೇಳಿದ್ರು, ನಿಮಗೆ ಆಲ್ರೆಡಿ ಒಂದು ಪರ್ಮಿಷನ್ ಇದೆ, ಎಕ್ಸೆಲ್ PU ಕಾಲೇಜ್ SS0351 ಇದೆ, ನೀವು ಅದರಲ್ಲೇ ಫಿಲ್ ಮಾಡಿ, ಅದಕ್ಕೆ ನಾವು ಎಕ್ಸ್ಟ್ರಾ ಬ್ಯಾಚ್ಗಳಿಗೆ ನಾವು ಬೇಕಾದಷ್ಟು ಪರ್ಮಿಷನ್ ಕೊಡ್ತೇವೆ ಅಂತ ಒಳ್ಳೆ ರೀತಿಯಲ್ಲಿ ನಮಗೆ ಹೇಳಿದ್ರು ಅವರು ಕೂಡ. ಆದರೂ ಕೂಡ ನಾವು ಒಂದು ಎಕ್ಸ್ಟ್ರಾ ಬ್ಯಾಚ್ಗಳು ಸಿಕ್ಕಿದ್ರು ಕೂಡ ಒಂದು ಎಕ್ಸ್ಟ್ರಾ PU ಕಾಲೇಜ್ ಪರ್ಮಿಷನ್ ಇರಲಿ ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಕಳೆದ ವರ್ಷ ನಾವು ಅಪ್ಲೈ ಮಾಡಿದ್ದೆವು. ಆದರೆ ನಮಗೆ SS0351 2021ರಲ್ಲಿ ಸಿಕ್ಕಿದಂಥ PU ಕಾಲೇಜಲ್ಲೇ ಎಲ್ಲ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟ ಕಾರಣ ಈ 2024ರಲ್ಲಿ ಏನಿದೆ SS0376 ಅಂತ ಹೇಳುವಂತ ಕಾಲೇಜ್ ಕೋಡ್, ಅದು ಕೂಡ ಸೇಮ್ ಎಕ್ಸೆಲ್ PU ಕಾಲೇಜ್ ಗುರಾಯನ್ಕೆರೆ ಕುವೈಟ್ ಅಂತ ಹೇಳುವಂತ ರೀತಿ ಪರ್ಮಿಷನ್ ಕೊಟ್ಟಿದ್ರು. ಅದಕ್ಕೆ ನಾವು ಯಾವುದೇ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿರಲಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಗೆ ಇಲ್ಲಿಯೇ ಎಷ್ಟು ಬೇಕಾದಷ್ಟು ಬ್ಯಾಚ್ಗಳು ಪರ್ಮಿಷನ್ ಕೊಟ್ಟಿದ್ರು. ಆದ ಕಾರಣ ಅದು ನಾವು ದಾಖಲಾತಿಯೂ ಮಾಡಿರಲಿಲ್ಲ. ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಡಾಕ್ಯುಮೆಂಟ್ಗಳನ್ನು ನಾವು ಕೊಡುವಲ್ಲಿ ಸ್ವಲ್ಪ ಲೇಟ್ ಮಾಡಿದ್ದೆವು. ಹಾಗಾಗಿ ಈ ವರ್ಷ ನಾವು ಅದನ್ನು ನಾವಾಗಿ, ಇದು ದಿನಾಂಕ ಇದೆ, ಮಾನ್ಯ ಶಿಕ್ಷಕ ನಿರ್ದೇಶಕರು ಮಾರ್ಚಲ್ಲಿ ಫಸ್ಟ್ PUC ಮಕ್ಕಳ ಆನ್ಯುವಲ್ ಎಕ್ಸಾಮ್ ಆದ ತಕ್ಷಣ ನಾವು ಅದನ್ನು ಕ್ಯಾನ್ಸಲ್ ಕೂಡ ಲೆಟರ್ ಕೊಟ್ಟಿದ್ದೆವು. ಇದರಲ್ಲಿ ಕ್ಲೀನ್ ಆಗಿದೆ, ನಾವು ಕ್ಯಾನ್ಸಲ್ ಲೆಟರ್ ನಾವಾಗಿ ಕೊಟ್ಟಿದ್ದೆವು 2026 ಮಾರ್ಚ್ 27ರಂದು SS0376ಗೆ ಕ್ಯಾನ್ಸಲ್ ಲೆಟರ್ ನಾವೇ ಕೊಟ್ಟಿದ್ದೇವೆ. ಹಾಗಾಗಿ ಆಟೋಮೆಟಿಕ್ ಆಗಿ ಅದು ಕ್ಯಾನ್ಸಲ್ ಆಗಲೇಬೇಕಿತ್ತು, ಕ್ಯಾನ್ಸಲ್ ಆಗಿದೆ. ಆದ್ರೆ ಕೆಲವರು ಅದನ್ನು ನಮ್ಮ ಎಕ್ಸೆಲ್ PU ಕಾಲೇಜಿನ ಪರ್ಮಿಷನ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳುವ ನಿಟ್ಟಿನಲ್ಲಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಎಕ್ಸೆಲ್ PU ಕಾಲೇಜ್ SS0351 ಇದಿಲ್ಲಿದೆ. ಇದು ನಮಗೆ ಸಿಕ್ಕಿರುವಂತದ್ದು 2021ರಲ್ಲಿ. ಈಗ ಹಾಗಾಗಿ ಯಾವುದೇ ವಿದ್ಯಾರ್ಥಿಗಳಿಗೆ ಕೂಡ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನಾವು ಇದರಲ್ಲೇ ಸ್ಯಾಟ್ಸ್ ಅಲ್ಲಿ ಎಂಟ್ರಿ ಮಾಡಿರುವಂತದ್ದು. ಕಳೆದ ವರ್ಷ ಕೂಡ ಬರುವ ಈ ವರ್ಷ ಕೂಡ ನಾವು ಇದರಲ್ಲೇ ಎಂಟ್ರಿ ಮಾಡುವಂತದ್ದು. ಹಾಗಾಗಿ ಯಾವ ವಿದ್ಯಾರ್ಥಿಗಳಿಗೆ ಕೂಡ ದಾಖಲಾತಿಗಾಗ್ಲಿ ಅಥವಾ ಅವರ ಭವಿಷ್ಯಕ್ಕಾಗ್ಲಿ ಅವರ ರಿಸಲ್ಟ್ಗಾಗ್ಲಿ ಯಾವ ರೀತಿಯ ತೊಂದರೆಗಳು ಇಲ್ಲ. ನಿಮ್ಗೆ ಏನಾದರೂ ಸಂಶಯಗಳಿದ್ರೂ ಕೂಡ ಈ ಕಾಲೇಜಿನಲ್ಲಿ ಯಾವ ಮಕ್ಕಳ ಅಡ್ಮಿಷನ್ ಎಂಟ್ರಿ ಡೌಟ್ ಇದ್ರೂ ಕೂಡ ನೀವು ಪಕ್ಕದಲ್ಲಿರುವಂತಹ ಯಾವುದೇ ಸರ್ಕಾರಿ ಕಾಲೇಜುಗಳಿರ್ಬೋದು, DDPO ಆಫೀಸ್ ಇರ್ಬೋದು, ಅಥವಾ ಯಾವುದೇ ಖಾಸಗಿ PU ಕಾಲೇಜಲ್ಲೂ ಕೂಡ ಇದರ ಬಗ್ಗೆ ಚೆಕ್ ಮಾಡಬಹುದು. ಅಥವಾ ಗೂಗಲ್ ಅಲ್ಲಿ ಕೂಡ ಲೀಸ್ಟ್ ಆಫ್ ಪ್ರೈವೇಟ್ PU ಕಾಲೇಜ್ಗಳು ಅಂತ ಹೇಳಿದ್ರೆ ಗವರ್ಮೆಂಟ್ ಅಲ್ಲೇ ಲಿಸ್ಟ್ ಸಿಗ್ತದೆ. ಅದರಲ್ಲಿ ಕೂಡ 0351 ಅಂತ ಹೇಳುವಂತ ಎಕ್ಸೆಲ್ PU ಕಾಲೇಜ್ ಕುವೈಟು ಗ್ರಾಮ ಗುರಾಯನ್ಕೆರೆ ಬೆಳ್ತಂಗಡಿ, ಇಲ್ಲಿ ನಮಗೆ ಎಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಪರ್ಮಿಷನ್ ಅಲೌ ಮಾಡಿದ್ದಾರೆ. ಹಾಗಾಗಿ ಯಾವ ರೀತಿಯಲ್ಲಿ ಕೂಡ ವಿದ್ಯಾರ್ಥಿಗಳಿಗಾಗ್ಲಿ ಪೋಷಕರಿಗಾಗ್ಲಿ ಚಿಂತಿಸುವಂತ ಅಗತ್ಯ ಇಲ್ಲ. ನಾವು ಯಾವತ್ತೂ ಕೂಡ ಎಕ್ಸೆಲ್ ವಿದ್ಯಾಸಂಸ್ಥೆ ಅಂತ ಹೇಳುವಂಥದ್ದು ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪ ಹಾಗೂ ವಿದ್ಯಾರ್ಥಿಗಳ ಪರವಾಗಿರುವಂತಹ ವಿದ್ಯಾಸಂಸ್ಥೆ. ದಯವಿಟ್ಟು ಯಾವುದೇ ರೀತಿಯ ಗಾಳಿ ಸುದ್ದಿಗಳಿಗೆ ಕಿವಿ ಮಾತನ್ನು ಕೊಡಬೇಡಿ. ನಿಮ್ಗೆ ಯಾವ ರೀತಿಯ ಸಂಶಯಗಳಿದ್ರೂ ಕೂಡ ನೀವು ಸ್ಥಳೀಯವಾಗಿ DDPO ಆಫೀಸ್ ಇರ್ಬೋದು ಅಥವಾ ಯಾವುದೇ ಬೇರೆ PU ಕಾಲೇಜಲ್ಲೂ ಕೂಡ ಇದನ್ನು ಚೆಕ್ ಮಾಡುವಂತ ಅವಕಾಶ ಇದೆ. ನಿಮ್ಮ ವಿದ್ಯಾರ್ಥಿಗಳನ್ನು ಸ್ಯಾಟ್ಸ್ ಅಲ್ಲಿ ನಾವು ಎಂಟ್ರಿ ಆಲ್ರೆಡಿ ಆಗಿರುವಂತದ್ದು. ಕಳೆದ ಖಂಡಿತ 5-6 ವರ್ಷಗಳಿಂದ ಒಂದು ಒಳ್ಳೆಯ ಕ್ವಾಲಿಟಿ ಆಫ್ ರಿಸಲ್ಟ್ ಇರ್ಬೋದು, ಪ್ರತಿಯೊಂದನ್ನು ನಾವು ಕೊಟ್ಟಿರೋ ಕಾರಣ ನಾವು ಇಲ್ಲಿವರೆಗೆ ಬರ್ಲಿಕ್ಕೆ ಸಾಧ್ಯ ಆಗಿದೆ. ನಾವೆಲ್ಲ ಟೀಚರ್ ಆಗಿದ್ದವರು ಒಂದು ಸಣ್ಣ ಮಟ್ಟದಿಂದ ಸ್ಟಾರ್ಟ್ ಮಾಡಿ ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ಬರಬೇಕು ಅಂತ ಹೇಳಿದ್ರೆ ಪ್ರಾಮಾಣಿಕ ಪ್ರಯತ್ನ, ನಮ್ಮ ವಿದ್ಯಾರ್ಥಿಗಳು, ನಮ್ಮ ಪೋಷಕರ ಒಂದು ಸಪೋರ್ಟ್ ಏನಿದೆ, ದೊಡ್ಡ ಮಟ್ಟದ ಸಪೋರ್ಟ್ ಅನ್ನು ನಾವು ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಎಕ್ಸೆಲ್ ಸಂಸ್ಥೆ ಮೇಲೆ ಇರಲಿ. ಯಾವತ್ತೂ ಕೂಡ ಇಂಥ ಗಾಳಿ ಮಾತುಗಳಿಗೆ ಕಿವಿ ಕೊಡಬೇಡಿ ಅಂತ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ಕೂಡ ನಮಸ್ಕಾರಗಳು, ಧನ್ಯವಾದಗಳು.